ಬಿಜೆಪಿ ಬಣ ಫೈಟ್ಗೆ ಇತಿಶ್ರೀ ಹಾಡೋದಕ್ಕೆ ಮುಂದಾಯ್ತಾ ಹೈಕಮಾಂಡ್. ಬಿಜೆಪಿಯಲ್ಲೂ ಕೂಡ ಬಣ ಬಡಿದಾಟ ಬಹಳ ಜೋರಾಗಿದ್ದು ಈಗ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕಾದಂತ ಅನಿವಾರ್ಯತೆ ಇದೆ. ಹೈಕಮಾಂಡ್ ಈಗ ಹಾಗಾದ್ರೆ ಬಿಜೆಪಿಯ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕುತ್ತಾ ರಾಜ್ಯ ಹಿರಿಯ ನಾಯಕರ ಜೊತೆ ಹೈಕಮಾಂಡ್ ಸರಣಿ ಮೀಟಿಂಗ್ ನಡೆಸಿದೆ. ಇನ್ನು ಒಂದೇ ದಿನ ಸೋಮಣ್ಣ ಕಾರಜೋಳ ಜೊತೆ ಅಮಿತ್ ಶಾ ಚರ್ಚೆ ನಡೆಸಿದ್ರು. ಸೋಮಣ್ಣ ಜೊತೆ ಸುದೀರ್ಘವಾದ ಚರ್ಚೆ ನಂತರ ಕಾರಜೋಳ ಜೊತೆ ಕೂಡ ಸಭೆ ಮಾಡಿದ್ರು. ಇಬ್ಬರ ಬಳಿಯೂ ತಲಾ 25 ನಿಮಿಷ ಅಮಿತ್ ಶಾ ಚರ್ಚೆ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಅಮಿತ್ ಶಾ. ಭಿನ್ನಮತಕ್ಕೆ ಕಾರಣವಾದ ಅಂಶಗಳನ್ನ ಪಟ್ಟಿ ಮಾಡಿ ಇಬ್ರು ಕೂಡ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯ ಒಳಗೆ ಏನಾಗ್ತಾ ಇದೆ, ಭಿನ್ನಮತಕ್ಕೆ ಏನು ಕಾರಣ, ಯಾರ್ಯಾರ ಸಮಸ್ಯೆ ಏನೇನು, ಇವೆಲ್ಲದರ ಬಗ್ಗೆ ನಾಯಕರಿಬ್ರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಮಾರು 25 ನಿಮಿಷಗಳ ಕಾಲ ಸೋಮಣ್ಣ ಮತ್ತು ಕಾರಜೋಳ ಇಬ್ರು ಸಹ ಅಮಿತ್ ಶಾ ಜೊತೆ ಮಾತಾಡಿದ್ದಾರೆ. ಸಮಸ್ಯೆ ಮುಂದುವರೆದಷ್ಟು ಬಿಜೆಪಿ ಸಂಘಟನೆ ಮೇಲೆ ಇದು ಪರಿಣಾಮ ಬೀರುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಒಳಗಡೆ ನಡೀತಾ ಇರುವಂತಹ ಈ ಬಣ ಬಡಿದಾಟ ಪಕ್ಷದ ಮೇಲೆ ಸಾಕಷ್ಟು ದೊಡ್ಡ ಪರಿಣಾಮ ಬೀರ್ತಾ ಇದೆ. ಕಾರ್ಯಕರ್ತರು ಕೂಡ ಗೊಂದಲದಲ್ಲಿದ್ದಾರೆ. ಹಾಗಾಗಿ ಸೋಮಣ್ಣ ಮತ್ತು ಕಾರಜೋಳ ಜೊತೆ ಅಮಿತ್ ಶಾ ಚರ್ಚೆ ನಡೆಸಿದ್ರು. ಅಮಿತ್ ಶಾಗೆ ಏನೇನು ವಿಷಯಗಳು ಮುಟ್ಟಿದೆ, ಹಾಗಾದ್ರೆ ದೊಡ್ಡ ನಿರ್ಧಾರ ಮಾಡುವಾಗ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ವಿಜೇಂದ್ರ. ಸಮಸ್ಯೆ ಮುಂದುವರೆದಷ್ಟು ಬಿಜೆಪಿ ಸಂಘಟನೆ ಮೇಲೆ ಇದು ಪರಿಣಾಮ ಬೀರುತ್ತೆ. ವಿಜೇಂದ್ರ ಕಾರ್ಯಶೈಲಿಯ ಬಗ್ಗೆ ಹಿರಿಯರಿಗೆ ಅಸಮಾಧಾನ ಇದೆ. ಪಕ್ಷದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಗೋಜಿಗೆ ವಿಜೇಂದ್ರ ಹೋಗೋದಿಲ್ಲ. ಇದು ಪಕ್ಷದೊಳಗಡೆ ಅಪಸ್ವರ ಬರೋದಕ್ಕೂ ಕೂಡ ಕಾರಣವಾಗಿದೆ. ಕಳೆದ ಹಲವು ತಿಂಗಳಿಂದ ಈ ಸಮಸ್ಯೆ ನಡೀತಾ ಇದೆ. ಇದಕ್ಕೊಂದು ಫುಲ್ ಸ್ಟಾಪ್ ಬಿದ್ದಿಲ್ಲ. ಈಗ ಇದು ಕಾರ್ಯಕರ್ತರಿಗೂ ಕೂಡ ಇರಿಸು ಮುರುಸನ್ನ ತಂದಿಟ್ಟಿದೆ. ಹಾಗಾಗಿ ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಮನವಿ ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಸ್ತೀವಿ ಅಂತ ಅಮಿತ್ ಶಾ ಕೂಡ ಭರವಸೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.